सच्चिदानन्दरूपाय विश्वोत्पत्त्यादिहेतवे तापत्रयविनाशाय श्रीकृष्णाय वयं नुमः। करकमलनिदर्शितात्ममुद्रः परिकलितोन्नतबर्हिबर्हचूडः इतरकरगृहीतवेत्रतोत्रः मम हृदि सन्निधिमातनोतु शौरिः। सदा वैकुण्ठनिलया हरिकीर्तनतत्पराः लीलामृतरसोन्मत्ताः कथामात्रैकजीविनः हरिशरणमेवं हि नित्यं येषां मुखे वचः अतः कालसमादिष्टा जलायुष्मान्न बाधते येषां भ्रूभङ्गमात्रेण द्वारपालौ हरेः पुरा भूमौ निपतितौ सद्यो यत्कृपातः पुरङ्गतौ अहो भाग्यस्य योगेन दर्शनं भवतामिह अनुग्रहस्तु कर्तव्यो मयि दीने दया परैः अशरीरगिरोक्तं यत्तत्किं साधनमुच्यताम् अनुष्ठेयं कथं तावत् प्रब्रुवन्तु सविस्तरं भक्तिज्ञानविरागाणां सुखमुत्पद्यते कथं स्थापनं सर्ववर्णेषु प्रेमपूर्वं प्रयत्नतः कुमारा ऊचुः मा चिन्तां कुरु देवर्षे हर्षं चित्ते समावह उपायः सुखसाध्योऽत्र वर्तते पूर्व एव हि अहो नारदधन्योऽसि विरक्तानां शिरोमणिः सदा श्रीकृष्णदासानामग्रणीर्योगभास्करः त्वयि चित्रं न मन्तव्यं भक्त्यर्थमनुवर्तिनि घटते कृष्णदासस्य भक्तेः संस्थापना सदा ऋषिभिर्बहवो लोके पन्थानः प्रकटीकृताः श्रमसाध्याश्च ते सर्वे प्रायस्वर्गफलप्रदाः सत्कर्म तव निर्दिष्टं व्योमवाचा तु यत्पुरा तदुच्यते शृणुष्वाद्या स्थिरचित्तः प्रसन्नधीः द्रव्ययज्ञास्तपोयज्ञा योगयज्ञास्तुथा परे स्वाध्यायज्ञानयज्ञाश्च ते तु कर्मविसूचकाः सत्कर्मसूचको नूनं ज्ञानयज्ञस्मृतो बुधैः श्रीमद्भागवतालापः स तु गीतशुकादिभिः भक्तिज्ञानविरागाणां तद्घोषेण बलं महत् व्रजिष्यति त्वयोः कष्टं सुखं भक्तेर्भविष्यति प्रलयं हि गमिष्यन्ति श्रीमद्भागवतध्वनेः कलेर्दोषा इमे सर्वे सिंहशब्दाद्वृका इव ज्ञानवैराग्यसंयुक्ता भक्तिः प्रेमरसावः प्रतिगेहं प्रतिजनं ततः क्रीडां करिष्यति नारद उवाच वेदवेदान्तघोषैश्च गीतापाठैः प्रबोधितं भक्तिज्ञानविरागाणां नोदतिष्ठत्रिकं यदा। ಶ್ರೀಕೃಷ್ಣಪರಂಜ್ಯೋತಿಷೇ ನಮಃ. ಶ್ರೀಮದ್ಭಾಗವತ ಮಾಹಾತ್ಮ್ಯದ ಪ್ರಸ್ತಾವನಾ ರೂಪದಲ್ಲಿ ಭಕ್ತಿಜ್ಞಾನ ವೈರಾಗ್ಯಗಳ ದುರ್ದಶೆ, ಯಮುನಾ ತೀರದಲ್ಲಿ ಈ ಮೂವರನ್ನ ನಾರದ ಮಹರ್ಷಿಗಳು ಭೇಟಿಯಾದದ್ದು, ಭಕ್ತಿಯು ಯಮುನಾ ತೀರಕ್ಕೆ ಬಂದಿದ್ದರ ಕಾರಣದಿಂದಾಗಿ ಸಾಕ್ಷಾತ್ ಭಗವಂತನೇ ನಲಿದಾಡಿದಂತಹ ಜಾಗಕ್ಕೆ ಬಂದಿದ್ದರ ಕಾರಣದಿಂದಾಗಿ ಯೌವನವನ್ನು ಪಡೆದರೂ ಜ್ಞಾನವೈರಾಗ್ಯಗಳು ಮಾತ್ರ ಇನ್ನೂ ಸುಪ್ತಾವಸ್ಥೆಯಲ್ಲೇ ಇದ್ದುವು. ಅದರ ಉಪಾಯವನ್ನು ಚಿಂತಿಸುತ್ತಾ ನಾರದ ಮಹರ್ಷಿಗಳು ಸಂಪೂರ್ಣ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡ್ತಾರೆ. ಹೋಗದಂತಹ ಜಾಗವಿಲ್ಲ, ಬಳಸದಂತಹ ತೀರ್ಥಕ್ಷೇತ್ರಗಳಿಲ್ಲ, ಭೇಟಿ ಮಾಡದಂತಹ ಋಷಿ ಮಹರ್ಷಿಗಳಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಯಾರಿಂದಲೂ ಉತ್ತರ ದೊರೆಯದಿದ್ದಾಗ ನಾರದರು ಬದರಿಕಾಶ್ರಮಕ್ಕೆ ಹೋಗಿ ತಪಶ್ಚರ್ಯೆಯನ್ನು ಮಾಡಬೇಕು ಎಂಬುದಾಗಿ ತೀರ್ಮಾನವನ್ನು ಮಾಡಿಕೊಂಡು ಬದರಿಕಾಶ್ರಮಕ್ಕೆ ಪ್ರಸ್ಥಾನ ಮಾಡುತ್ತಿದ್ದಂತಹ ಸಂದರ್ಭದಲ್ಲೇ ಅವರಿಗೆ ಸನಕಸನಂದನಾದಿ 4 ಜನ ಬ್ರಹ್ಮನ ಮಾನಸ ಪುತ್ರರು ಸದಾ ಬಾಲಾವಸ್ಥೆಯಲ್ಲಿ ಇದ್ದರೂ ಕೋಟಿ ಸೂರ್ಯರು ಪ್ರಕಾಶವಾಗುವಾಗ ಯಾವ ಒಂದು ಕಾಂತಿ ಇರುತ್ತೋ ಅಂತಹ ಕಾಂತಿಯಿಂದ ಕಂಗೊಳಿಸುತ್ತಿರುವಂತಹ ಯೋಗಿಶ್ರೇಷ್ಠರು, ಸರ್ವಜ್ಞಾನ ಸಂಪನ್ನರು, ಸರ್ವಜ್ಞರು, ಮಹಾಯೋಗಿಗಳು, ಆತ್ಮಜ್ಞಾನ ಸಂಪನ್ನರು, ಈ 4 ಜನ ಋಷಿಪುತ್ರರನ್ನ, ಬ್ರಹ್ಮನ ಮಾನಸಪುತ್ರರನ್ನ, ಋಷಿಕುಮಾರರನ್ನ ನಾರದರು ಕಾಣ್ತಾರೆ. ಅವರನ್ನು ಕಂಡು ಅವರನ್ನ ಮೊಟ್ಟಮೊದಲನೇದಾಗಿ ಸ್ತುತಿ ಮಾಡ್ತಾ ಇರ್ತಾರೆ. ಅದೇ ನೇರದಲ್ಲಿ ಸದಾ ವೈಕುಂಠ ನಿಲಯಾಹ, ಸದಾಕಾಲದಲ್ಲೂ ಭಗವಂತನ ವಿಕುಂಠವಾದಂತಹ ಒಂದು ನೆಲೆಯಲ್ಲಿ ನೆಲೆಸಿರುವವರು. ವೈಕುಂಠ ಅನ್ನೋದೊಂದು ಲೋಕ ಅನ್ನೋದು ಒಂದು ಕಲ್ಪನೆ. ಯಾವ ಒಂದು ಯೋಗ ಸ್ಥಿತಿಯನ್ನು ಏರಿದಾಗ ಆ ಯೋಗ ಸ್ಥಿತಿಯಿಂದ ಕೆಳಗಿಳಿಯುವಂತಹ, ಕೆಳಗೆ ಜಾರುವಂತಹ ಒಂದು ಸಂಭವವೇ ಇರೋಲ್ವೋ ಅಂತಹ ಒಂದು ಸ್ಥಿತಿಯೂ ಕೂಡ ವೈಕುಂಠ ಅಂತ ಕರೆಸ್ಕೊಳ್ಳೋಕ್ಕೆ ಯೋಗ್ಯವಾಗಿದೆ. ಹಾಗಿರೋದ್ರಿಂದ ಅಂತಹ ವೈಕುಂಠದಲ್ಲೇ ಸದಾಕಾಲದಲ್ಲೂ ನೆಲೆ ನಿಂತಿರುವವರು ಅಂತ. ನಿಮೇಷಾರ್ಧನ್ನ ತಿಷ್ಠಂತಿ
ಎಂಬುದಾಗಿ ಬೇರೆ ಬೇರೆ ಶಾಸ್ತ್ರ ಗ್ರಂಥಗಳು ಕೊಂಡಾಡುತ್ತವೆ. ಇಂತಹ ಬ್ರಹ್ಮರ್ಷಿಗಳು, ಇಂತಹ ಮಹಾಯೋಗಿಗಳು ಹೇಗಪ್ಪ ಅಂತ ಕೇಳಿದ್ರೆ, ಒಂದು ಕ್ಷಣವೂ ತಮ್ಮ ನಿಜ ಸ್ವರೂಪವನ್ನು ಮರೆತಿರೋಲ್ಲ ಅವರು ಅಂತ. ಒಂದು ಕ್ಷಣವೂ ಮರೆಯದೇ ತನ್ನ ನಿಜ ಸ್ವರೂಪವನ್ನು ಯಾರು ಸದಾಕಾಲದಲ್ಲೂ ನೆನಪಿನಲ್ಲಿಟ್ಕೊಂಡಿರ್ತಾರೋ ಅಂತಹವರೇ ನಿಜವಾಗಲೂ ವೈಕುಂಠದಲ್ಲಿ ಇರುವಂಥವರು. ಅದೇ ನಿಜವಾಗಲೂ ವೈಕುಂಠ. ನಮ್ಮ ನಿಜವಾದ ಸ್ವರೂಪವೇನೋ, ನಾವು ಯಾರು ಅನ್ನೋದನ್ನು ಏನು ಅರಿಯುತ್ತೇವೆಯೋ ಅದೇ ನಿಜವಾದಂತಹ ವೈಕುಂಠ. ಹಾಗಾಗಿ ನಾರದರು ಈ 4 ಕುಮಾರರನ್ನು ಕುರಿತು ಹೇಳ್ತಾ ಇದ್ದಾರೆ. ಸದಾ ವೈಕುಂಠ ನಿಲಯ, ಸದಾ ಎಲ್ಲ ದೇಶದಲ್ಲೂ, ಎಲ್ಲ ಕಾಲದಲ್ಲೂ, ಎಲ್ಲ ಸನ್ನಿವೇಶಗಳಲ್ಲೂ ವೈಕುಂಠಧಾಮದಲ್ಲಿ, ಪರಂಧಾಮದಲ್ಲಿ ನೆಲೆಸಿರುವಂತಹವರು ನೀವು. ಹರಿಕೀರ್ತನ ತತ್ಪರಾಹ, ಭಗವಂತನ ಗುಣಗಾನವನ್ನು ಮಾಡೋದರಲ್ಲಿ ಸದಾಕಾಲದಲ್ಲೂ ತತ್ಪರರಾಗಿರುವಂಥವರು. ಲೀಲಾಮೃತ ರಸೋನ್ಮತ್ತಾಹ, ಆಯ್ತೆ, ಭಗವಂತನ ವಿಧ ವಿಧವಾದಂತಹ ಲೀಲೆಗಳನ್ನು, ವಿನೋದಗಳನ್ನು ಕೇಳುವುದರಲ್ಲೇ ಸದಾಕಾಲದಲ್ಲೂ ಆಸಕ್ತರಾದವರು. ಕಥಾ ಮಾತ್ರೈಕ ಜೀವನ, ಭಗವಂತನ ಕಥೆಯನ್ನು ಕೇಳುವುದಕ್ಕೋಸ್ಕರವಾಗಿಯೇ ಜೀವನವನ್ನು ನಡೆಸ್ತಾ ಇರೋರು. ಭಗವತ್ ಕಥೆಯನ್ನು ಬಿಟ್ಟು ಬೇರೆ ಇನ್ನು ಯಾವ ವೃಥಾಲಾಪಗಳಿಗೂ ಕಿವಿ ಕೊಡದೇ ಇರುವಂಥವರು ಅನ್ನುವಂಥ ಅಭಿಪ್ರಾಯ. ಹರಿಶರಣಮೇವಂ ಹಿ ನಿತ್ಯಂ ಯೇಷಾಂ ಮುಖೇ ವಚಃ. ನಿಮ್ಮ ಮಾತುಗಳಲ್ಲಿ ಭಗವಂತನೇ ನೆಲೆಸಿರ್ತಾನೆ ಅನ್ನುವಂಥ ಒಂದು ಅಭಿಪ್ರಾಯ ಈ ವಾಕ್ಯದ್ದು. ನಾರದರು ಹೇಳ್ತಾ ಇರುವಂಥದ್ದು, ಯಾವ ಕಾರಣದಿಂದಾಗಿ ಭಗವಂತನಿಂದ ಅಥವಾ ಭಗವತ್ ತತ್ವದಿಂದ, ಭಗವತ್ ಸ್ವರೂಪದಿಂದ ಕ್ಷಣ ಮಾತ್ರವೂ ವಿಚಲಿತರಾಗಲ್ವೋ ನೀವು, ಹಾಗಾಗಿ ನಿಮ್ಮ ಮಾತಿನಲ್ಲೂ ಕೂಡ ಸಾಕ್ಷಾತ್ ಭಗವಂತನೇ, ಆ ಭಗವತ್ ತತ್ವವೇ ನೆಲೆಸಿರುತ್ತೆ. ಹಾಗಿರೋದ್ರಿಂದಲೇ ಅತಃ ಕಾಲ ಸಮಾಧಿಷ್ಠ ಜರ ಯುಷ್ಮಾನ್ನ ಬಾಧತೆ, ಭಗವಂತ ನಿತ್ಯನೂತನ. ಹಾಗಿರೋದ್ರಿಂದಲೇ ಆ ಭಗವದವಸ್ಥೆಯನ್ನ, ಆ ಪರಂಜ್ಯೋತಿಯ ಅವಸ್ಥೆಯನ್ನ ನೀವು ತೊರೆಯದೇ ಇರುವ ಕಾರಣದಿಂದಲೇ ಮುಪ್ಪು ಅನ್ನುವಂಥದ್ದು ನಿಮ್ಮನ್ನು ಬಾಧಿಸೋಲ್ಲ. ಜರ ಯುಷ್ಮಾನ್ ನ ಬಾಧತೆ, ಜರ ಮುಪ್ಪು ನಿಮಗೆ ತೊಂದರೆಯನ್ನು ಕೊಡಲ್ಲ. ನಿಮಗೆ ವಯಸ್ಸಾಗದೇ ಇರೋದಕ್ಕೆ ಕಾರಣವೇನೋ, ಮುದಿತನ ಬರದೇ ಇರೋದಕ್ಕೆ ಕಾರಣವೇನು ಅಂತ ಕೇಳಿದ್ರೆ, ಸದಾಕಾಲದಲ್ಲೂ ಆ ಭಗವತ್ ತತ್ವದಲ್ಲೇ ಲೀನವಾಗಿರೋದ್ರಿಂದ ಮುಪ್ಪು ಬಾಧಿಸೋಲ್ಲ. ಯೇಷಾಂ ಭ್ರೂಭಂಗ ಮಾತ್ರೇಣ, ಇನ್ನು ಎಂಥದ್ದಪ್ಪ ಸನಕ ಸನಂದನಾದಿಗಳ ಪ್ರಭಾವ ಎಂಥದ್ದು ಅನ್ನೋದನ್ನು ಒಂದೇ ಒಂದು ವಾಕ್ಯದಲ್ಲಿ ನಾರದರು ಬಹಳ ಮಾರ್ಮಿಕವಾಗಿ ಜ್ಞಾಪಿಸ್ತಾರೆ. ಯಾರ ಒಂದೇ ಒಂದು ಹುಬ್ಬುಗಂಟಿನಿಂದಾಗಿ, ಭ್ರೂಭಂಗ ಮಾತ್ರೇಣ, ಆಯ್ತೆ, ಕೇವಲ ಒಂದೇ ಒಂದು ಹುಬ್ಬುಗಂಟಿನಿಂದಾಗಿ ಸಾಕ್ಷಾನ್ ಮಹಾವಿಷ್ಣುವಿನ ದ್ವಾರಪಾಲಕರು, ಅಂಥಿಂಥವರ ದ್ವಾರಪಾಲಕರಲ್ಲಪ್ಪ, ಭಗವಂತನಾದ ಮಹಾವಿಷ್ಣುವಿನ ದ್ವಾರಪಾಲಕರಾದವರು ಜಯ ವಿಜಯರು, ಅವರೂ ಕೂಡ ಭೂಮವು ನಿಪತಿತವು, ಭೂಮಿಗೆ ಬಿದ್ದೋದ್ರು. ಆ ವೈಕುಂಠಧಾಮದಿಂದ ಕೆಳಗೆ ಬಿದ್ದೋದ್ರು. ಎಂತಹ ಅದ್ಭುತವಾದಂತಹ ಸ್ಥಾನವನ್ನು ಅಲಂಕರಿಸಿದ್ರು. ಆದರೆ ಈ 4 ಜನ ಋಷಿಪುತ್ರರನ್ನ ಅವಮಾನ ಮಾಡಿದ್ದ ಕಾರಣದಿಂದಾಗಿ ಈ 4 ಜನ ಋಷಿಕುಮಾರರು ಯಾವಾಗ ಹುಬ್ಬುಗಂಟನ್ನು ಹಾಕೊಂಡ್ರೋ ಆ ಕ್ಷಣದಲ್ಲಿಯೇ ಜಯ ವಿಜಯರಿಬ್ರು ಕೂಡ ಭೂಮಿಗೆ ಬಿದ್ರು. ಅಷ್ಟೇ ಅಲ್ಲದೆ ಯತ್ಕೃಪಾತಃ ಪುರಂಗತವು, ಮತ್ತು ಇವರ ಅನುಗ್ರಹದಿಂದಲೇ, ಇವರ ಆಶೀರ್ವಾದದಿಂದಲೇ ಮತ್ತೆ ಹಿಂತಿರುಗಿ ವೈಕುಂಠಧಾಮವನ್ನು ಪಡ್ಕೊಂಡ್ರು ಜಯ ವಿಜಯರು. ಅಂತಹ ಶಕ್ತಿಶಾಲಿಗಳು, ಅಂತಹ ಯೋಗೈಶ್ವರ್ಯ ಸಂಪನ್ನರು ಅನ್ನೋ ಅಭಿಪ್ರಾಯ. ಅಹೋ ಭಾಗ್ಯಸ್ಯ ಯೋಗೇನ ದರ್ಶನಂ ಭವತಾಮಿಹ, ಯಾವುದೋ ಒಂದು ಅದ್ಭುತವಾದಂತಹ ಭಾಗ್ಯ ನನ್ನದು, ಆ ಕಾರಣದಿಂದಾಗಿಯೇ ನಿಮ್ಮಗಳ ದರ್ಶನ ನನಗೆ ಉಂಟಾಗಿದೆ. ಅತ್ಯಂತ ದೀನನಾಗಿ ಹೋಗಿದ್ದೀನಿ, ತುಂಬ ಚಿಂತೆ ಇದೆ ನನಗೆ. ನನ್ನ ಚಿಂತೆಯನ್ನು ಪರಿಹಾರ ಮಾಡುವ ಒಂದು ಮಹತ್ತರವಾದಂತಹ ಕೃಪೆಯನ್ನು ನೀವು ಮಾಡಬೇಕು. ಅನುಗ್ರಹಸ್ತು ಕರ್ತವ್ಯ, ನನ್ನ ಮೇಲೆ ನೀವು ಅನುಗ್ರಹ ಬುದ್ಧಿಯಿಂದ ಕರುಣಿಸಬೇಕು, ದಯಪಾಲಿಸಬೇಕು ಅಂತ ಹೇಳಿ ನಾರದರು ಹೇಳ್ತಾರೆ. ಅಶರೀರವಾಣಿಯೊಂದು ಯಾವುದೋ ಒಂದು ಸಾಧನದ ಬಗ್ಗೆ ಮಾತನಾಡ್ತು, ಒಂದು ಸತ್ಕರ್ಮವನ್ನು ಮಾಡಬೇಕು ಎಂಬುದಾಗಿ ಅಷ್ಟೇ ಅಶರೀರವಾಣಿಯು ಹೇಳಿಬಿಡ್ತು. ಕಿಂ ತತ್ ಸಾಧನಂ, ಯಾವುದು ಆ ಸಾಧನ, ಯಾವುದು ಅಂತಹ ಸತ್ಕರ್ಮ, ಅದು ತಿಳಿತಾ ಇಲ್ಲ ನನಗೆ. ಅದನ್ನು ಹೇಗೆ ಅನುಷ್ಠಾನ ಮಾಡಬೇಕು ಅದನ್ನು ತಾವುಗಳು ತಿಳಿದಿದ್ರೆ ಅಲ್ಲ, ತಾವುಗಳು ಮಾತ್ರ ತಿಳಿದಿರೋಕ್ಕೆ ಸಾಧ್ಯ. ಅದನ್ನು ಪ್ರಭೃವಂತು ವಿಸ್ತಾರವಾಗಿ ನನಗೆ ಅರ್ಥವಾಗುವ ರೀತಿಯಲ್ಲಿ ತಾವುಗಳು ತಿಳಿಸ್ಕೊಡ್ಬೇಕು ಎಂಬುದಾಗಿ ವಿನಯವಾಗಿ ಪ್ರಾರ್ಥನೆ ಮಾಡಿಕೊಳ್ತಾರೆ ನಾರದರು.
ಯಾವ ಒಂದು ಸತ್ಕರ್ಮವನ್ನು ಮಾಡೋದರಿಂದ ನನಗೋಸ್ಕರವಾಗಿ ನಾವು ಮಾಡ್ತಾ ಇಲ್ಲ, ವೈಯಕ್ತಿಕವಾಗಿ ಈ ವಿಷಯವನ್ನು ಕೇಳ್ತಾ ಇಲ್ಲ. ಆದರೆ ಭಕ್ತಿಜ್ಞಾನ ವಿರಾಗಾಣ ಸುಖಮುತ್ಪದ್ಯತೆ ಕಥಂ, ಭಕ್ತಿಜ್ಞಾನ ವೈರಾಗ್ಯಗಳಿಗೆ ಮತ್ತೆ ಪುನಶ್ಚೇತನತ್ವ ಬರಬೇಕು, ಅವುಗಳು ಮತ್ತೆ ಪ್ರಬುದ್ಧವಾಗಬೇಕು. ಆ ಕಾರಣಕ್ಕೋಸ್ಕರವಾಗಿ ಈ ಸತ್ಕರ್ಮವನ್ನು ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವಿದೆಯೇ ಹೊರತು ವೈಯಕ್ತಿಕವಾದಂತಹ ಯಾವುದೇ ಒಂದು ಖ್ಯಾತಿಲಾಭ ಪೂಜೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಒಂದು ವಿಚಾರವನ್ನು ನಿಮ್ಮ ಬಳಿ ಕೇಳ್ತಾ ಇಲ್ಲ. ಅಷ್ಟೇ ಅಲ್ಲದೆ ಈ ಭಕ್ತಿಜ್ಞಾನ ವೈರಾಗ್ಯಗಳನ್ನು ಏನು ಮಾಡಬೇಕು ಅಂತಿದ್ದೀವಿ, ಅವುಗಳನ್ನು ಕೇವಲ ಪ್ರಬೋಧನಗೊಳಿಸ್ಬಿಟ್ರೆ ಸಾಕೆ ಅಂತ ಕೇಳಿದ್ರೆ ಇಲ್ಲಪ್ಪ, ಅಧೀತಿ ಬೋಧಾಚರಣ ಪ್ರಚಾರಣೈ ಎಂಬುದಾಗಿ ಶ್ರೀಹರ್ಷಣೋ ನೈಷಧೀಯ ಚರಿತೆಯಲ್ಲಿ ಜ್ಞಾಪಿಸಿಕೊಳ್ಳುತ್ತಾನೆ. ಯಾವುದೇ ಒಂದು ವಿದ್ಯೆ, ಯಾವುದೇ ಒಂದು ವಿಷಯ ಸತ್ಯ ಅನ್ನೋದಿದ್ರೆ ಅದನ್ನು ಅಂತರಂಗದಲ್ಲಿ ಕಂಡ ಮೇಲೆ ಅದನ್ನು ಪುನಃ ಪುನಃ ಅನುಸಂಧಾನ ಮಾಡಬೇಕು. ಅಧೀತಿ, ಅದರ ಬೋಧ ಆಗಬೇಕು, ಅದು ಏನು ಅನ್ನೋದು ಸರಿಯಾಗಿ ತಿಳುವಳಿಕೆಗೆ ಬರಬೇಕು. ಅಧೀತಿ ಬೋಧ, ಅದಾದ ನಂತರದಲ್ಲಿ ಅದರ ಗತಿಯು ನಮ್ಮಲ್ಲಿ ಉಂಟಾಗಬೇಕು, ಆಚರಣಕ್ಕೆ ಬರಬೇಕು. ಆಸವಂತಾದ ಚರತಿ ಇತಿ ಆಚರಣಂ. ಯಾವ ವ್ಯಕ್ತಿಯಲ್ಲೇ ನಖಶಿಖಾಗ್ರವಾಗಿ ಕಂಡಂತಹ ಸತ್ಯವು ಸಂಪೂರ್ಣವಾಗಿ ಹರಿದಾಡಬೇಕು, ಅದರ ಗತಿ ಇರಬೇಕು, ಅದನ್ನೇ ಆಚರಣ ಅಂತ ಕರೆದ್ರು. ಅದಾದ ನಂತರದಲ್ಲಿ ಪ್ರಚಾರಣ, ಅಧೀತಿ ಬೋಧಾಚರಣ ಪ್ರಚಾರಣೈ. ಇದು 4 ಅವಸ್ಥೆಗಳು ಅಂತ ಶ್ರೀಹರ್ಷ ನೈಷಧದಲ್ಲಿ ಹೇಳ್ತಾನೆ. ಅದೇ ವಿಷಯವನ್ನ ನಾರದರು ಇಲ್ಲಿ ಮಾರ್ಮಿಕವಾಗಿ ತಿಳಿಸ್ತಾ ಇದ್ದಾರೆ. ಭಕ್ತಿಜ್ಞಾನ ವೈರಾಗ್ಯಗಳನ್ನ ಮತ್ತೆ ಪ್ರಬೋಧನೆಗೊಳಿಸೋದರ ಹಿಂದೆ ಏನು ಉದ್ದೇಶ ಇದೆಯಪ್ಪ ಅಂತ ಕೇಳಿದ್ರೆ, ಸ್ಥಾಪನಂ ಸರ್ವವರ್ಣೇಶು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ 4 ವರ್ಣಗಳಲ್ಲೂ ಕೂಡ ಭಕ್ತಿಜ್ಞಾನ ವೈರಾಗ್ಯಗಳನ್ನು ಮತ್ತೆ ಸ್ಥಾಪನೆ ಮಾಡಬೇಕಾಗಿದೆ ಕಲಿಯುಗದಲ್ಲಿ. ಪ್ರೇಮಪೂರ್ವಕವಾಗಿ ಪ್ರೀತಿಯಿಂದ ಜನರ ಮನಸ್ಸಿಗೆ ಮುಟ್ಟುವಂತೆ, ಅವರಿಗೆ ಹಿತವಾಗುವಂತೆ ಭಕ್ತಿಜ್ಞಾನ ವೈರಾಗ್ಯಗಳು ಮತ್ತೆ ಲೋಕದಲ್ಲಿ ಸ್ಥಾಪನೆ ಮಾಡಬೇಕಾಗಿದೆ. ಅಂತಿಂಥವರಲ್ಲ, ಎಲ್ಲರಲ್ಲೂ ಯಾವುದೇ ಭೇದ ಭಾವವಿಲ್ಲ. ಲೋಕದಲ್ಲೆಲ್ಲ ಭಾರತೀಯ ಸಂಸ್ಕೃತಿಯ ಬಗ್ಗೆ, ಭಾರತ ದೇಶದ ಅತ್ಯದ್ಭುತವಾದಂತಹ ರತ್ನಪ್ರಾಯವಾದಂತಹ ಈ ರಾಮಾಯಣ ಮಹಾಭಾರತ ಭಾಗವತಗಳ ಬಗ್ಗೆ ಇಲ್ಲದ ಸಲ್ಲದ ಆರೋಪಗಳು ಇತ್ಯಾದಿಗಳೆಲ್ಲ ಕೇಳ್ತೀವಿ. ಕೇವಲ ಯಾವುದೋ ಒಂದು ವಿಶೇಷವಾದಂತಹ ಸಮೂಹಕ್ಕೆ ಮಾತ್ರ ಹೇಳಲ್ಪಟ್ಟಿರುವಂತಹ ಗ್ರಂಥಗಳು, ಶಾಸ್ತ್ರಪ್ರೋಕ್ತವಾದಂತಹ ಉಪಾಯಗಳೆಲ್ಲ ಏಕನಿಷ್ಠವಾದವು, ಯಾವುದೋ ಒಂದು ಜನಾಂಗಕ್ಕೆ ಮಾತ್ರ ಅನುಕೂಲವನ್ನು ಮಾಡಿಕೊಡುವಂಥವು ಇತ್ಯಾದಿಯಾಗಿ ಅಸತ್ಯ ವಚನಗಳು ಬಹಳಷ್ಟು ಇದೆ. ಆದರೆ ಇಂತಹ ವಾಕ್ಯಗಳನ್ನು ಲೋಕದಲ್ಲಿ ಹೇಳೋದೇ ಇಲ್ಲ. ಈ ವಾಕ್ಯಗಳು ಸಂಸ್ಕೃತ ಸಾಹಿತ್ಯದಲ್ಲೇ ಇದೆ. ಈ ವಾಕ್ಯಗಳು ಕೂಡ ನಮ್ಮ ದೇಶದ ಉದ್ಗ್ರಂಥಗಳಲ್ಲೇ ಉಲ್ಲಿಖಿತವಾಗಿದೆ. ಹಾಗಿದ್ರೂ ಸಹ ಉದ್ದೇಶಪೂರ್ವಕವಾಗಿ ಇಂತಹ ವಾಕ್ಯಗಳನ್ನು ಉದ್ಧರಣ ಮಾಡೋಲ್ಲ. ಕಾರಣ, ಈ ವಾಕ್ಯಗಳೇನಾದರೂ ಲೋಕದಲ್ಲಿ ಗೊತ್ತಾಗ್ಬಿಟ್ರೆ ಆಗ ಎಲ್ಲರಿಗೂ ಸ್ಪಷ್ಟವಾಗುತ್ತೆ, ನಮ್ಮ ಋಷಿ ಮಹರ್ಷಿಗಳಿಗೆ ಅವರ ದೃಷ್ಟಿಕೋನದಲ್ಲಿ ಯಾವ ಭೇದ ಭಾವವೂ ಇರಲಿಲ್ಲ, ಎಲ್ಲರ ಉದ್ಧಾರವೂ ಅವರ ಸಂಕಲ್ಪವಾಗಿತ್ತು. ಹಾಗಿಲ್ಲದೆ ಹೋಗಿದ್ದಿದ್ರೆ ಸ್ಥಾಪನಂ ಸರ್ವವರ್ಣೇಶು ಅಂತ ಯಾಕೆ ಹೇಳಬೇಕಾಗಿತ್ತು? ಸ್ಥಾಪನಂ ಬ್ರಾಹ್ಮಣೇಶು ಅಂತ ಹೇಳ್ಬೋದಿತ್ತಲ್ವೇ? ಹಾಗಲ್ಲ ವಿಷಯ. ಭಕ್ತಿಜ್ಞಾನ ವೈರಾಗ್ಯಗಳು ಎಲ್ಲ ಮನುಷ್ಯರಿಗೂ ಸಿಗಬೇಕಾದಂಥದ್ದು. ಆದರೆ ಒಬ್ಬೊಬ್ಬರಲ್ಲಿ ಭಕ್ತಿಜ್ಞಾನ ವೈರಾಗ್ಯಗಳನ್ನು ಸ್ಥಾಪನೆ ಮಾಡುವಂತಹ ಕ್ರಮ ಭಿನ್ನ ಭಿನ್ನವಾಗಿರುತ್ತೆ ಅನ್ನೋದು ಅಭಿಪ್ರಾಯ. ಹೀಗೆ ನಾರದರು ತಮ್ಮ ಒಂದು ಮನೋರಥವನ್ನ ಬ್ರಹ್ಮನ ಮಾನಸಪುತ್ರರಾದ ಸನಕಸನಂದನಾದಿಗಳ ಮುಂದೆ ಇಡುತ್ತಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಕುಮಾರಾಹ ಊಚುಹು, ಆ ಕುಮಾರರು ಉತ್ತರವನ್ನು ಕೊಡ್ತಾರೆ. ಮಾ ಚಿಂತಾಂ ಕುರು ದೇವರ್ಷಿಯೇ, ಚಿಂತೆ ಮಾಡಬೇಡಪ್ಪ. ಹರ್ಷಂ ಚಿತ್ತೇ ಸಮಾವಹ, ಸಂತೋಷ ಪಡು. ಹೃದಯದಲ್ಲಿ ಈ ರೀತಿಯಾದಂತಹ ಚಿಂತೆ ಇರಬಾರ್ದು. ಸದಾಕಾಲದಲ್ಲೂ ಹರ್ಷ ಇರಬೇಕು, ಆನಂದ ಇರಬೇಕು, ಮುದ ಇರಬೇಕು, ಸಂತೋಷ ಇರಬೇಕು. ಅದೊಂದು ಆತ್ಮಗುಣ. ಸಂತೋಷ ಅನ್ನುವಂಥದ್ದು ಒಂದು ಆತ್ಮಗುಣ. ಸದಾಕಾಲದಲ್ಲೂ ಹೃದಯದಲ್ಲಿ ಸಂತೋಷ ಅನ್ನೋದು ನೆಲೆ ನಿಂತಿರಬೇಕೆ ಹೊರತು ದುಃಖ ಅನ್ನೋದು ಮನೆ ಮಾಡ್ಕೊಳ್ಬಾರ್ದು ಹೃದಯದಲ್ಲಿ. ಹಾಗಿರೋದ್ರಿಂದ ಉಪಾಯ ಸುಖ ಸಾಧ್ಯೋತ್ರ ವರ್ತತೆ. ನೀನು ಯಾವ ಉಪಾಯವನ್ನು ಬಯಸ್ತಾ ಇದೆಯೋ ಅದು ಸುಖ ಸಾಧ್ಯ, ಅತ್ಯಂತ ಸುಲಭವಾಗಿ ಸಂಪನ್ನಗೊಳಿಸಬಹುದಾದಂಥದ್ದಪ್ಪ. ಅದು ವರ್ತತೆ ಪೂರ್ವ ಏವ ಹಿಂದಿನಿಂದಲೂ ಲೋಕದಲ್ಲಿ ಬಂದಿದೆಯಪ್ಪ. ಅದರಿಂದ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅಹೋ ನಾರದ ಧನ್ಯೋಸಿ, ನಿಜವಾಗ್ಲೂ ನೀನು ಧನ್ಯಪ್ಪ. ಯಾಕೆ? ವಿರಕ್ತಾನಾಂ ಶಿರೋಮಣಿ. ಲೋಕದಲ್ಲಿ ಯಾರ್ಯಾರು ವಿರಕ್ತರು ಅಂತ ಇದ್ದಾರೋ, ವೈರಾಗ್ಯವನ್ನು ಪಡೆದವರು ಅಂತ ಇರುವಂಥ ವ್ಯಕ್ತಿಗಳ ಪಟ್ಟಿಯನ್ನು ಮಾಡಿದ್ರೆ ಆ ಪಟ್ಟಿಯಲ್ಲಿ ಶಿರೋಮಣಿ, ಅತ್ಯಂತ ಶ್ರೇಷ್ಠನಾದವನು ನಾರದ.
ಅಷ್ಟೇ ಅಲ್ಲದೆ ಸದಾ ಶ್ರೀಕೃಷ್ಣ ದಾಸಾನಾಂ ಅಗ್ರಣೀಹಿ, ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಎಲ್ಲ ಸನ್ನಿವೇಶಗಳಲ್ಲೂ ಶ್ರೀಕೃಷ್ಣನ ದಾಸರು ಯಾರಿದ್ದಾರೋ, ಶ್ರೀಕೃಷ್ಣನ ಭಕ್ತರು ಯಾರಿದ್ದಾರೋ ಆ ಶ್ರೀಕೃಷ್ಣನ ಭಕ್ತರಲ್ಲೆಲ್ಲ ಅಗ್ರೇಸರ ನಾರದ. ಅಷ್ಟೇ ಅಲ್ಲದೆ ಯೋಗಭಾಸ್ಕರ, ಯೋಗ ಸೂರ್ಯ, ಮಹಾಯೋಗಿ ಅಂತ ಲೆಕ್ಕಾಚಾರ. ತ್ವಯಿ ಚಿತ್ರಂ ನ ಮಂತವ್ಯಂ ಭಕ್ತ್ಯರ್ಥಮನುವರ್ತಿನಿ. ಈ ರೀತಿಯಾಗಿ ಭಕ್ತಿಜ್ಞಾನ ವೈರಾಗ್ಯಗಳ ಪುನರುದ್ಧಾರಕ್ಕೋಸ್ಕರವಾಗಿ ಲೋಕದಲ್ಲೆಲ್ಲ ಭಕ್ತಿಜ್ಞಾನ ವೈರಾಗ್ಯಗಳನ್ನು ಮತ್ತೆ ಸ್ಥಾಪನೆ ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ನೀನು ಯಾವ ಒಂದು ಸತ್ಕರ್ಮಕ್ಕೆ ಕೈ ಹಾಕಿದೆಯೋ ಇದರಲ್ಲಿ ಏನು ಆಶ್ಚರ್ಯವಿಲ್ಲಪ್ಪ. ಭಗವಂತನ ಭಕ್ತರಲ್ಲಿ ಈ ರೀತಿಯಾದಂತಹ ಪ್ರವೃತ್ತಿ ಕಾಣುವುದು ಅತ್ಯಂತ ಸಹಜ. ಘಟತೆ ಕೃಷ್ಣದಾಸಸ್ಯ ಭಕ್ತೆ ಸಂಸ್ಥಾಪನಾ ಸದಾ. ಅತ್ಯಂತ ಸಹಜವಾದಂಥದ್ದು ಈ ನಡೆ. ಮುಂದಕ್ಕೆ ಸನಕಸನಂದಾದಿಗಳು ಹೇಳ್ತಾರೆ, ಋಷಿಗಳು ಲೋಕದಲ್ಲಿ ಅನೇಕ ಯೋಗ ಮಾರ್ಗಗಳನ್ನು, ಭಕ್ತಿಜ್ಞಾನ ವೈರಾಗ್ಯಗಳನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ನೂರಾರು ಮಾರ್ಗಗಳನ್ನು ಉಪದೇಶ ಮಾಡಿದಾರಪ್ಪ. ಅವೆಲ್ಲವೂ ಕೂಡ ಶ್ರಮಸಾಧ್ಯಾಶ್ಚತೆ ಸರ್ವೇ, ಅತ್ಯಂತ ಶ್ರಮ ವಹಿಸಿ ಸಿದ್ಧಿ ಮಾಡಿಕೊಳ್ಬೇಕಾದಂತಹ ಮಾರ್ಗಗಳು. ಪ್ರಾಯ ಸ್ವರ್ಗ ಫಲಪ್ರದಾಹ, ಪ್ರಾಯ ಸ್ವರ್ಗವನ್ನು ಫಲರೂಪದಲ್ಲಿ ಕೊಟ್ಟರೂ ಕೊಟ್ಟೀತು, ಕೊಡದೇನೂ ಇರಬಹುದು, ಆ ರೀತಿಯಾದಂಥ ಒಂದು ಸಂದರ್ಭ ಇದೆ. ಆದರೆ ವಿಕುಂಠವಾದಂತಹ ಧಾಮವನ್ನು, ಪರಂಧಾಮವನ್ನು ಅನುಗ್ರಹಿಸುವಂತಹ, ಕರುಣಿಸುವಂತಹ ಪಂಥಾಹ ಒಂದೇ ಒಂದು ಮಾರ್ಗ. ಅದು ಗೋಪ್ಯವಾಗಿ ಇದೆಯಪ್ಪ, ಅದು ಅತ್ಯಂತ ರಹಸ್ಯತಮವಾಗಿಯೇ ಇದೆ, ಅದು ಲೋಕದಲ್ಲೆಲ್ಲ ಪ್ರಸಿದ್ಧವಾಗಿಲ್ಲ. ತಸ್ಯೋಪದೇಷ್ಟ ಪುರುಷಃ, ಅಂತಹ ಅದ್ಭುತವಾದಂತಹ ವೈಕುಂಠಧಾಮವನ್ನು ಅನುಗ್ರಹಿಸುವಂತಹ ಮಾರ್ಗವನ್ನು ಉಪದೇಶ ಮಾಡುವವ ಲೋಕದಲ್ಲಿ ಭಾಗ್ಯೇನ ಲಭ್ಯತೆ. ಅತ್ಯಂತ ಪುಣ್ಯ ಇದ್ದಾಗ ಮಾತ್ರ ಅಂತಹ ವ್ಯಕ್ತಿ ದೊರಕ್ತಾನೆ ಲೋಕದಲ್ಲಿ. ಯೋಗ ಮಾರ್ಗಗಳು 108 ಇರಬಹುದು, ಸಾಧನಾ ಮಾರ್ಗಗಳು ಲಕ್ಷಾಂತರವಿರಬಹುದು, ಆದರೆ ವೈಕುಂಠಧಾಮವನ್ನು, ಪರಂಧಾಮವನ್ನು, ಬ್ರಹ್ಮತತ್ವವನ್ನು, ಆತ್ಮಸಾಕ್ಷಾತ್ಕಾರವನ್ನು ಮಾಡಿಸಬಲ್ಲಂತಹ ವ್ಯಕ್ತಿ ಒಬ್ಬನೇ, ಒಬ್ಬರೋ ಇಬ್ಬರೋ ಅಷ್ಟೇ. ಹಾಗಿದ್ರೂ ಅವರು ಸಿಗುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಎಲ್ಲರಿಗೂ ಸಿಗುತ್ತಾರೆ ಅನ್ನುವಂಥ ಭರವಸೆಯೂ ಇಲ್ಲ. ತುಂಬ ಪುಣ್ಯ ಇದ್ದರೆ, ಯಾವುದೋ ಪೂರ್ವಜನ್ಮದ ಸುಕೃತವಿದ್ದರೆ ಮಾತ್ರ ಅಂತಹ ಒಬ್ಬ ವ್ಯಕ್ತಿ ಸಿಗ್ತಾನೆ ಅಂತ ಲೆಕ್ಕ. ಪ್ರಾಯೋ ಭಾಗ್ಯೇನ ಲಭ್ಯತೆ. ನೀನು ಯಾವ ಒಂದು ಸತ್ಕರ್ಮವನ್ನು ಮಾಡಬೇಕು ಎಂಬುದಾಗಿ ಅಶರೀರವಾಣಿ ಆದೇಶವಾಗಿದೆ ಅಂತ ಹೇಳಿದೆಯಲ್ಲಪ್ಪ, ಅದರ ಬಗ್ಗೆ ಹೇಳ್ತೀನಿ ಕೇಳು ಅಂತ ಹೇಳ್ತಾರೆ. ದ್ರವ್ಯಯಜ್ಞಗಳು, ಜ್ಞಾನಯಜ್ಞಗಳು, ತಪೋಯಜ್ಞಗಳು, ಯೋಗಯಜ್ಞಗಳು, ಸ್ವಾಧ್ಯಾಯ ಯಜ್ಞಗಳು ಎಂಬುದಾಗಿ ಅನೇಕ ವಿಧವಾದಂತಹ ಯಜ್ಞಗಳು ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಈ ವಾಕ್ಯವು ಯಥಾವತ್ತಾಗಿ ಅಕ್ಷರಶಃ ಭಗವದ್ಗೀತೆಯಲ್ಲೂ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನಿಂದಲೇ ಉಕ್ತವಾಗಿದೆ. ದ್ರವ್ಯಯಜ್ಞಾಸ್ತಪೋ ಯಜ್ಞ, ಯೋಗಯಜ್ಞಾಸ್ತಥಾ ಪರೇ, ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಎಂಬುದಾಗಿ ಇಷ್ಟೆಲ್ಲ ಯಜ್ಞಗಳು ಲೋಕದಲ್ಲಿದೆಯಪ್ಪ. ಯಜ್ಞಮಯವಾದಂತಹ ಬಾಳಾಟವನ್ನು ಮಾಡಬೇಕು ಅನ್ನೋದು ಋಷಿ ಮಹರ್ಷಿಗಳ ನೋಟ. ಭಾರತ ದೇಶ ಯಜ್ಞಭೂಮಿ ಅಂತ ಕರೆಸ್ಕೊಳ್ಳೋದಕ್ಕೆ ಕಾರಣ ಏನು ಅಂದರೆ, ಕೇವಲ ಚೌಕಾಕಾರದಲ್ಲಿ ಇಟ್ಟಿಗೆಯಿಂದ ಕಟ್ಟಿದಂತಹ ವೇದಿಕೆಯಲ್ಲಿ ಹವಿಸ್ಸನ್ನು ಅರ್ಪಣೆ ಮಾಡಿ ಅಗ್ನಿಯನ್ನು ಉಪಾಸನೆ ಮಾಡ್ತಿದ್ದರ ಕಾರಣದಿಂದಾಗಿ ಯಜ್ಞಭೂಮಿ ಅಂತ ಭಾರತ ಕರೆಸ್ಕೊಳ್ಳಿಲ್ಲ. ತಿಂದದ್ದು, ಕುಡಿದಿದ್ದು, ನಡೆದಾಡಿದ್ದು, ಮಾತನಾಡಿದ್ದು, ಮಲಗಿದ್ದು, ಎದ್ದಿದ್ದು, ಓಡಾಡಿದ್ದು ಎಲ್ಲವೂ ಕೂಡ ಯಜ್ಞಮಯವಾಗಿರಬೇಕು. ಆ ರೀತಿಯಾದಂತಹ ಬಾಳಾಟವನ್ನು ತಮ್ಮ ದೃಷ್ಟಿಕೋನದಿಂದ ಅಂತರಂಗದಲ್ಲಿ ಕಂಡು ಅದನ್ನು ಲೋಕದಲ್ಲಿ ವ್ಯವಹಾರ ರೂಪದಲ್ಲಿ ತಂದುಕೊಟ್ಟಂತಹ ಆ ಮಹಾನುಭಾವರಿಗೆ ಎಂದರೋ ಮಹಾನುಭಾವಲು ಅಂದರಿಗೂ ವಂದನములు. ಅಂತಹ ಮಹಾನುಭಾವರಾದಂತಹ ನಮ್ಮ ದೇಶದ ಋಷಿ ಮಹರ್ಷಿಗಳಿಗೆ ಪ್ರಣಾಮಗಳು. ಅವರಿಲ್ಲದೆ ಹೋಗಿದ್ದಿದ್ರೆ ಯಾವ ದೃಷ್ಟಿಕೋನವೂ ಇಲ್ಲ, ಯಾವ ಬದುಕೂ ಇಲ್ಲ, ಯಾವ ಬಾಳಾಟವೂ ಇಲ್ಲ. ಹಾಗಾಗಿ ಇಷ್ಟೆಲ್ಲ ವಿಧವಾದಂತಹ ಯಜ್ಞಗಳು ಲೋಕದಲ್ಲಿ ಇದೆಯಪ್ಪ. ಆದರೆ ಸತ್ಕರ್ಮವನ್ನು ಅಂದರೆ ಸತ್ತೆಂಬಂತಹ ಬ್ರಹ್ಮ ಪದಾರ್ಥವನ್ನು ನಮಗೆ ದೊರಕಿಸಿಕೊಡುವಂತಹ ಒಂದು ಯಜ್ಞ ಅಂತ ಯಾವುದಾದ್ರೂ ಇದೆ, ಅದು ಜ್ಞಾನಯಜ್ಞ ಸ್ಮೃತೋ ಬುಧೈಹಿ, ಅದನ್ನೇ ಜ್ಞಾನಯಜ್ಞ ಎಂಬುದಾಗಿ ಕರೆಯುತ್ತಾರೆ. ಜ್ಞಾನಯಜ್ಞ ಒಂದೇ ನಮಗೆ ಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಡಬಲ್ಲದು. ಅದು ಯಾವ ರೂಪದಲ್ಲಿದೆ ಅಂದರೆ ಶ್ರೀಮದ್ಭಾಗವತಾಲಾಪ, ಶ್ರೀಮದ್ಭಾಗವತದ ಕಥೆಯ ಅನುಸಂಧಾನ, ಅದೇ ಜ್ಞಾನಯಜ್ಞ. ಆಯ್ತೆ, ಶ್ರೀಮದ್ಭಾಗವತ ಅನ್ನುವಂಥದ್ದು ಅಂತಿಂಥದ್ದಲ್ಲ. ಭಾಗವತ ಬೇರೆ ಅಲ್ಲ, ಜ್ಞಾನ ಬೇರೆ ಅಲ್ಲ. ಭಾಗವತ ಅನುಸಂಧಾನದಿಂದ ಭಕ್ತಿ, ಜ್ಞಾನ, ವೈರಾಗ್ಯಗಳು ತುಂಬಿ ತುಳುಕತ್ತೆ, ಹರಿಯತ್ತೆ. ಎಂತೆಂಥವರೋ ಉದ್ಧಾರವಾಗಿ ಹೋಗ್ತಾರೆ ಭಾಗವತ ಕಥೆಯನ್ನು ಕೇಳಿ. ಮುಂದೆ
ಇದೇ ಮಾಹಾತ್ಮ್ಯದ ಸರಣಿಯಲ್ಲಿ ಮುಂದೆ ಕಥೆಗಳು ಬರುತ್ತೆ. ಅತ್ಯಂತ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡಿ, ಪಾಪಕರ್ಮಗಳನ್ನು ಮಾಡಿ ದುಷ್ಟಯೋನಿಯಲ್ಲಿ ಇದ್ದಂತಹ ವ್ಯಕ್ತಿಗಳು ಕೂಡ ಭಾಗವತ ಕಥೆಯನ್ನು ಕೇಳಿ ಅನುಸಂಧಾನ ಮಾಡಿ ಉತ್ತಮ ಲೋಕಗಳನ್ನು ಪಡೆದಿರುವಂತಹ ಸಂದರ್ಭಗಳಿದೆ ಲೋಕದಲ್ಲಿ. ಭಾಗವತದಿಂದ ಸಾಧ್ಯವಾಗದಂತಹ ಯಾವ ವಿಷಯವೂ ಇಲ್ಲ. ಎಲ್ಲ ವಿಷಯವೂ ಭಾಗವತದಿಂದ ಸಾಧ್ಯವಾಗುತ್ತೆ. ಅಂತಹ ಭಾಗವತ ಅದು ಶುಕ ಮಹರ್ಷಿಗಳಿಂದ ಹೇಳಲ್ಪಟ್ಟಿದೆ. ಅದನ್ನ ಒಂದು ವೇಳೆ ಘೋಷಣೆ ಮಾಡ್ತು ಅಂತಾದರೆ, ವ್ಯಕ್ತವಾಗಿ ಅದನ್ನು ಉಚ್ಚರಿಸಿತು ಅಂತ ಆದರೆ, 4 ಜನರಿಗೆ ಕೇಳುವಂತೆ ಅದನ್ನು ಹೇಳ್ತು ಅಂತ ಆದರೆ, ಭಕ್ತಿ ಜ್ಞಾನ ವೈರಾಗ್ಯಗಳಿಗೆ ಮತ್ತೆ ಬಲ ಬರುತ್ತೆಪ್ಪ. ಲೋಕದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯಗಳು ಮತ್ತೆ ಸ್ಥಾಪಿತವಾಗುತ್ತೆ. ಹೃದಯದಲ್ಲಿ ಸ್ಥಾಪಿತವಾಗುತ್ತೆ. ಪ್ರತಿಗೇಹಂ ಪ್ರತಿ ಜನಂ ಎಂಬುದಾಗಿ ಹೇಳ್ತಾರೆ. ಮನೆಯಲ್ಲೂ ಮನದಲ್ಲೂ ಭಕ್ತಿ ಜ್ಞಾನ ವೈರಾಗ್ಯಗಳು ನಲಿದಾಡುತ್ತವೆ. ಅಷ್ಟೇ ಅಲ್ಲದೆ ಜ್ಞಾನ ವೈರಾಗ್ಯಗಳಿಗೆ ಈಗ ಏನು ಒಂದು ದುರವಸ್ಥೆ ಉಂಟಾಗಿದೆಯೋ ಆ ದುರವಸ್ಥೆಯೂ ಕೂಡ ದೂರವಾಗುತ್ತೆ ಭಾಗವತ ಕಥೆಯಿಂದ. ಭಾಗವತ ಎಂಬಂತಹ ಧ್ವನಿ ಹೇಗೆ ಅಂತ ಕೇಳಿದ್ರೆ, ಆ ಧ್ವನಿಯನ್ನು ಕೇಳಿದ್ರೆ ಕಲಿಯುಗದಲ್ಲಿ ಏನು ದೋಷಗಳಿದೆಯೋ ಆ ದೋಷಗಳೆಲ್ಲ ಓಡ್ ಹೊರಟು ಹೋಗುತ್ತಂತೆ. ಹೇಗೆ ಸಿಂಹದ ಗರ್ಜನೆಯನ್ನು ಕೇಳಿ ತೋಳಗಳು ಓಡ್ ಹೋಗುತ್ತವೋ ಕಾಡಿನಲ್ಲಿ, ಅದೇ ರೀತಿಯಾಗಿ ಭಾಗವತದ ಧ್ವನಿಯನ್ನು ಕೇಳಿ ಕಲಿಯ ದೋಷಗಳೆಲ್ಲವೂ ಓಡಿ ಹೊರಟು ಹೋಗುತ್ತೆ ಅಂತ ಹೇಳ್ತಾರೆ. ಮುಂದಕ್ಕೆ ನಾರದರು, ಹೇಗೆ ಇದು ಸಾಧ್ಯ? ವೇದಾಂತ ವಾಕ್ಯಗಳನ್ನ, ಗೀತಾ ಬ್ರಹ್ಮಸೂತ್ರಾದಿ ವಾಕ್ಯಗಳನ್ನು ಹೇಳಿದರೂ ಕೂಡ ಪ್ರಬೋಧನೆಗೊಳ್ಳದಂತಹ ಜ್ಞಾನವೈರಾಗ್ಯಗಳು ಭಾಗವತ ಕಥೆಯಿಂದ ಹೇಗೆ ಎಚ್ಚೆತ್ತುಕೊಳ್ಳುತ್ತವೆ? ಅದರಲ್ಲಿ ಅಂಥದ್ದೇನಿದೆ ಭಾಗವತದಲ್ಲಿ ಎಂಬಂತಹ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾರೆ. ಅದರ ಉತ್ತರವನ್ನು ಸನಕಸನಂದಾದಿಗಳು ಮುಂದಕ್ಕೆ ಹೇಳ್ತಾರೆ. ಆ ಕಥಾಭಾಗವನ್ನು ನಾಳೆಯ ದಿವಸ ಅನುಸಂಧಾನ ಮಾಡೋಣ. ಧನ್ಯವಾದಗಳು.